ನಮಸ್ಕಾರ ವೀಕ್ಷಕರೇ, ವಿವ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಕೆಎಸ್ಆರ್ಟಿಸಿ ನೌಕರರ ವೇತನ ಪರಿಷ್ಕರಣೆ ಪ್ರಮುಖ ಬೇಡಿಕೆ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಗಸ್ಟ್ 5ರಂದು ಅನಿರ್ದಿಷ್ಟಾವಧಿ ಬಂದ್ಗೆ ಕರೆ ನೀಡಲಾಗಿದ್ದು, ನಮ್ಮ ಬಂದ್ ಕರೆಯಿಂದ ಸಾರ್ವಜನಿಕರಿಗೆ ಆಗುವ ತೊಂದರೆಗಳಿಗೆ ಸರ್ಕಾರವೇ ನೇರ ಹೊಣೆ ಎಂದು ಕೆಎಸ್ಆರ್ಟಿಸಿ ನೌಕರರ ಸಂಘದ ಜಂಟಿ ಕ್ರಿಯಾ ಸಮಿತಿ ಸದಸ್ಯ ಆರ್ಎಫ್ ಕೌಳಿಕಾಯಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದರು. ಈ ಕುರಿತು ಹುಬ್ಬಳ್ಳಿಯಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಕೆಎಸ್ಆರ್ಟಿಸಿ ನೌಕರರ ಸಂಘದ ವೇತನ ಪರಿಷ್ಕರಣೆ ಪ್ರತಿ 4 ವರ್ಷಕ್ಕೊಮ್ಮೆ ಮಾಡಬೇಕು. ಈ ಹಿಂದೆ 2020ರಲ್ಲಿ ಮಾಡಬೇಕಿದ್ದ ವೇತನ ಪರಿಷ್ಕರಣೆಯನ್ನು 2023ರಲ್ಲಿ ಜಾರಿ ಮಾಡಲಾಗಿದೆ. ಇಲ್ಲಿ ಸರ್ಕಾರ ತನ್ನ ತಪ್ಪನ್ನು ಮುಚ್ಚಿಕೊಳ್ಳಲು ಈಗ 2027ರಲ್ಲಿ ವೇತನ ಪರಿಷ್ಕರಣೆ ಅಂತಿದೆ. ಇದು ಸರಿಯಲ್ಲ. ಈಗಾಗಲೇ ವೇತನ ಪರಿಷ್ಕರಣೆ ಸೇರಿ ವಿವಿಧ ಬೇಡಿಕೆಗಳ ಬಗ್ಗೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಗಮನಕ್ಕೂ ತರಲಾಗಿದೆ. ಹಲವಾರು ಬಾರಿ ಇದರ ಬಗ್ಗೆ ಚರ್ಚೆಗಳನ್ನು ನಡೆಸಲಾಗಿ ಸಮಯವನ್ನು ಸರ್ಕಾರಕ್ಕೆ ನೀಡುತ್ತಾ ಬರಲಾಗಿದೆ. ಆದರೆ ಸರ್ಕಾರ ನಮ್ಮ ನ್ಯಾಯಯುತವಾದ ಬೇಡಿಕೆಗಳಿಗೆ ಸ್ಪಂದನೆ ಮಾಡದಿದ್ದ ಕಾರಣ ಅನಿವಾರ್ಯವಾಗಿ ನಾವು ಮುಷ್ಕರಣೆಗೆ ಮುಂದಾಗಬೇಕಾಗಿದೆ. ಈಗಲೂ ಸರ್ಕಾರಕ್ಕೆ ಸಮಯ ನೀಡಲಾಗಿದೆ. ಆಗಸ್ಟ್ 4ರ ಒಳಗಾಗಿ ನಮ್ಮನ್ನು ಕರೆದು ಸಿಎಂ ಅವರು ಮಾತನಾಡಿ ಬೇಡಿಕೆಗಳಿಗೆ ಸ್ಪಂದನೆ ಮಾಡಬೇಕು. ಇಲ್ಲವಾದಲ್ಲಿ ನಮ್ಮ ಹೋರಾಟ ನಿಲ್ಲದು. ಆಗಸ್ಟ್ 5ರ ಅನಿರ್ದಿಷ್ಟಾವಧಿ ಮುಷ್ಕರದಿಂದ ಜನರಿಗೆ ಆಗುವ ತೊಂದರೆಗಳಿಗೆ ರಾಜ್ಯ ಸರ್ಕಾರವೇ ನೇರವಾಗಿ ಹೊಣೆಯಾಗುತ್ತದೆ ಎಂದು ಹೇಳಿದರು. ವಿವ ನ್ಯೂಸ್ ಕನ್ನಡ. ಮಣ್ಣಿನ ದಿನ ಏನು ಇವತ್ತು ನಾವು ಜುಲೈ 30ನೇ ತಾರೀಕಿನ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ 1 ದಿನದ ಉಪವಾಸ ಸತ್ಯಾಗ್ರಹ ಕೂಡ ಮಾಡಿದ್ವಿ. ಉಪವಾಸ ಸತ್ಯಾಗ್ರಹ ಮಾಡಿದಾಗ ಸುಮಾರು 4,000 to 5,000 ಜನ ಸೇರಿ ಒಂದು ಮನವಿ ಕೊಟ್ಟರು. ಅಲ್ಲಿ KSRTC MD ಬಂದು ಮನವಿ ತೊಗೊಂಡು, ನನ್ನ ಕಡೆ ಸಾಧ್ಯದಷ್ಟು ನಿಮ್ಮ ಬೇಡಿಕೆ ಸಮಂಜಸದಾವು ಮಾಡಿಸ್ತೀನಿ, ಅವ್ರಿಗೂ ತಪ್ಪುಗ್ರಹಿಕೆ ಆಗಿರ್ಬೋದು, ಅದನ್ನು ಹೋಗಲಾಡಿಸಿ ನಾನು ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ, ನಿಮ್ಮ ಬೇಡಿಕೆ ಈಡೇರಿಸ್ತೇನೆ ಅನ್ನೋ ಒಂದು ಆಶ್ವಾಸನೆ ಕೊಟ್ಟರು, ಮನವಿ ತೊಗೊಂಡು. ಆದರೆ ನಾವು ಅವರಿಗೆ ಡೆಡ್ಲೈನ್ ಕೊಟ್ಟಿರೋದೇನೆಂದರೆ 4ನೇ ತಾರೀಕು ಆಗಸ್ಟ್ 4ನೇ ತಾರೀಕು ಸಾಯಂಕಾಲ ಒಳಗಡೆ ನಮ್ಮ ಬೇಡಿಕೆಯನ್ನು ಕರೆದು ಮಾತನಾಡಿ ನೀವು ಈಡೇರಿಸಿದರೆ ಮಾತ್ರ ನಾವು ಮುಷ್ಕರವನ್ನು ಕೈ ಬಿಡೋಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ 5ನೇ ತಾರೀಕಿನಿಂದ ಈ ಆಗಸ್ಟ್ 5ರಿಂದ ಅನಿರ್ದಿಷ್ಟ ಕಾಲದ ಮುಷ್ಕರವನ್ನು ಮಾಡೇ ಮಾಡ್ತೀವಿ. ನೀವು ಏನು ತೊಗೊಂಬಂದರೂ ಕೂಡ ಯಾವುದೇ ಒಂದು ಹೆದರಿಕೆ ಬೆದರಿಕೆ ಜಗದನ್ನೇ ನಾವು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ಆದ್ದರಿಂದ ಇವತ್ತು ಇಡೀ ರಾಜ್ಯಾದ್ಯಂತ 5ನೇ ತಾರೀಕಿನಿಂದ ಯಾವ ಒಂದು ನಮ್ಮ ಸರ್ಕಾರಿ ಬಸ್ಗಳು ರಸ್ತೆಗೆ ಇಳಿಯುವುದಿಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಇದಕ್ಕೇನಾದರೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆದರೆ ಇದಕ್ಕೆ ಸರ್ಕಾರನ ಹೊಣೆ. ನಾವು ಇವತ್ತು ಶಕ್ತಿ ಯೋಜನೆಯಲ್ಲಿ ಸಾಕಷ್ಟಾಗಿ ಶ್ರಮಪಟ್ಟಿದ್ದು ನಿಮ್ಗೆ ಗೊತ್ತು. ಸರ್ಕಾರಕ್ಕೂ ಕೂಡ ನಾವು ಇವತ್ತು 5 ಗ್ಯಾರಂಟಿಗಳು, ಈ ಗ್ಯಾರಂಟಿ ಯೋಜನೆಯನ್ನು ಯಶಸ್ವಿ ಮಾಡಿದಂಥವ್ರು ನಮ್ಮ ಕಾರ್ಮಿಕರು. ಇವತ್ತು ಆ ಕಾರ್ಮಿಕರನ್ನ ಹಿತನ ಮರ್ತಿವರು ಬೇರೆದವ್ರಿಗೆ ಇವತ್ತು ಕೊಡ್ತಾರಂದ್ರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಆದ್ದರಿಂದ 5ನೇ ತಾರೀಕಿನಿಂದ ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಮಾಡೇ ಮಾಡ್ತೀವಿ. ರಾಜ್ಯಾದ್ಯಂತ ಒಂದು ಗಾಡಿ ಕೂಡ ರಸ್ತೆಗೆ ಇಳಿದಂತ ನೋಡ್ಕೊತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಹೆಸರು RF ಕೌಳಿಕಾಯಿ ಅಂತ, KSRTC ಸ್ಟಾಫ್ ಆ್ಯಂಡ್